ಹಾಗಿದ್ರೆ ಶಿವಣ್ಣ ಅವರ ವಿಚಾರದಲ್ಲಿ ಇಷ್ಟೆಲ್ಲ ಅನುಮಾನಗಳು ಬಂತು. ಹಾಗಿದ್ರೆ ರಾಜ್ಕುಮಾರನ ಮೇಲೆ ಈ ರೀತಿಯಾದಂತ ಅನುಮಾನಗಳು, ಐಟಿ ದಾಳಿ ನಡೆಯೋಕೆ ಏನು ಕಾರಣಗಳು? ಒಂದೊಂದಾಗಿ ವಿವರಣೆಯನ್ನ ಕೊಡ್ತಾ ಹೋಗ್ತೀವಿ. ಶಿವಣ್ಣ ವಿಚಾರದಲ್ಲಿ ಏನಾಯ್ತು ಒಂದ್ ನೋಡಿದ್ವಿ, ಆದ್ರೆ ಈಗ ಐಟಿ ಚಕ್ರವ್ಯೂಹದಲ್ಲಿ ರಾಜ್ಕುಮಾರನ ಮೇಲೆ ಐಟಿ ದಾಳಿ ಆಗೋ ಕಾರಣಗಳೇನು ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ. ಸ್ಯಾಂಡಲ್ವುಡ್ ನ ಮೋಸ್ಟ್ ಸಕ್ಸಸ್ ಹೀರೋ ಪುನೀತ್ ರಾಜ್ಕುಮಾರ್. ಸೇಮ್ ಶಿವಣ್ಣ ಅವರು ಯಾವ ರೀತಿಯಾಗಿ ಸಕ್ಸಸ್ ಆಗಿದ್ದಾರೋ, ನಿರ್ಮಾಪಕರಿಗೆ ಒಂದು ರೀತಿ ಚಿನ್ನದ ಗಣಿ ಅಂತಿದ್ದಾರೋ, ಹಾಗೇನೆ ಸ್ಯಾಂಡಲ್ವುಡ್ ನಲ್ಲಿ ಮೋಸ್ಟ್ ಸಕ್ಸಸ್ ಆಗಿರುವಂತಹ ಹೀರೋ ಅಂದ್ರೆ ಅದು ಪುನೀತ್ ರಾಜ್ಕುಮಾರ್. ಆ ಎಂಟ್ರಿ ಕೊಟ್ಟಾಗ್ಲೇನೆ ಸೆಂಚುರಿಯನ್ನ ಹೊಡೆದಿರುವಂತಹ ಚಿತ್ರಗಳು ಪುನೀತ್ ರಾಜ್ಕುಮಾರ್ ಅವ್ರದ್ದು. ಅವ್ರು ಹಾಕಿರುವಂತಹ ಮಾಡುವಂತಹ ಚಿತ್ರಗಳೆಲ್ಲವೂ ಕೂಡ ಸಕ್ಸಸ್ ಆಗ್ತಾನೆ ಬರುತ್ತೆ. ಹಾಗಾಗಿ ಒಂದು ರೀತಿಯಾಗಿ ಚಿನ್ನದ ಗಣಿ ಕೂಡ ಇವರು ನಿರ್ಮಾಪಕರಿಗೆ. ಅಂದು ಮಾತ್ರಕ್ಕೇನೆ ದಾಳಿ ನಡೆದಿಲ್ಲ, ಇವರದ್ದು ಇನ್ನೊಂದಿಷ್ಟು ವಿಚಾರಗಳಿದೆ, ಆ ವಿಚಾರದಲ್ಲೂ ಕೂಡ ದಾಳಿ ನಡೆದಿರಬಹುದು ಅನ್ನೋ ಮಾಹಿತಿಗಳು. ಪುನೀತ್ ರಾಜ್ಕುಮಾರ್ ಕಾಲ್ ಶೀಟ್ ಸಿಗೋದೇ ಕಷ್ಟ. ನಾನು ಈಗಾಗಲೇ ಹೇಳ್ತಾ ಇದ್ದೆ, ಚಿನ್ನದ ಗಣಿ ಅಂತ ಅಂದ್ಮೇಲೆ ಅದನ್ನ ಅಷ್ಟು ಸುಲಭವಾಗಿ ಸಿಗೋಕ್ ಸಾಧ್ಯ ಆಗೋದಿಲ್ಲ. ಸಿನಿಮಾಗಳ ಮೇಲೆ ಸಿನಿಮಾಗಳು ನಿರ್ಮಾಪಕರು ಕೇಳ್ತಾ ಇದ್ದಾರೆ, ಕಾಲ್ ಶೀಟ್ ಸಿಗೋದು ತುಂಬಾ ಕಷ್ಟ ಇರುತ್ತೆ ಪುನೀತ್ ರಾಜ್ಕುಮಾರ್ ಅವ್ರದ್ದು. ಹಾಗಾಗಿನೇ ಒಂದು ದೊಡ್ಡ ಮಟ್ಟದಲ್ಲಿ ಚಿತ್ರರಂಗದಲ್ಲಿ ಹೆಸರಿರುವಂತಹ ನಟರಲ್ಲಿ, ಮುಂಚೂಣಿಯಲ್ಲಿರುವಂತಹ ನಟರಲ್ಲಿ ಪುನೀತ್ ರಾಜ್ಕುಮಾರ್ ಅಫ್ಕೋರ್ಸ್. ಶಿವಣ್ಣ ಅವರು ಒಂದು ರೀತಿ ಆದ್ರೆ ಪುನೀತ್ ರಾಜ್ಕುಮಾರ್ ಅವರು ಕೂಡ ಚಿನ್ನದ ಗಣಿ ನಿರ್ಮಾಪಕರಿಗೆ. ವರ್ಷಕ್ಕೆ 1-2 ಸಿನಿಮಾ ಮಾಡಿದ್ರು ಕೂಡ ಅದು ಸೂಪರ್ ಡೂಪರ್ ಹಿಟ್ ಆಗುವಂತ ಸಿನಿಮಾಗಳು. ಹಾಗಾಗಿನೇ ಕ್ಯೂನಲ್ಲಿ ನಿಂತ್ಕೊಳ್ತಾರೆ ನಿರ್ಮಾಪಕರು, ನಿರ್ದೇಶಕರು, ಈ ಚಿತ್ರವನ್ನ ಆಯ್ಕೆ ಮಾಡ್ಕೊಳ್ಳಿ ಅಂತ ಹೇಳಿ. ಬಟ್ ಕಥೆಗಳನ್ನ ಆಯ್ಕೆ ಮಾಡೋದು ಅವ್ರಿಗೆ ಬಿಟ್ಟಿರುತ್ತೆ. ಆ ಕಥೆಗಳನ್ನ ಆಯ್ಕೆ ಮಾಡಿಕೊಂಡು ವರ್ಷಕ್ಕೆ ಮಾಡೋದು 1-2 ಸಿನಿಮಾ ಆಗಿದ್ರು ಕೂಡ ಅದು ಸೂಪರ್ ಹಿಟ್ಟೇ ಆಗಿರುತ್ತೆ. ಹಾಗಾಗಿ ಪುನೀತ್ ರಾಜ್ಕುಮಾರ್ ಅವ್ರ ಮೇಲೆ ಈ ವಿಚಾರಕ್ಕೆಲ್ಲ ಐಟಿ ದಾಳಿ ನಡೀತಾ ಹಾಗಲ್ಲ. ಇದಕ್ಕೂ ಲಿಂಕ್ ಆಗೋದು ನಿರ್ಮಾಪಕರ ವಿಚಾರದಲ್ಲಿನೇ. ನಿರ್ಮಾಪಕರು ಈ ಚಿತ್ರಗಳಿಗೆ ಎಷ್ಟು ಬಂಡವಾಳವನ್ನ ಹೂಡಿದ್ರು, ಅದು ನಟರಿಗೆ ಎಷ್ಟು ಹೋಯ್ತು, ಏನಾಯ್ತು, ಎಲ್ಲ ಕ್ಯಾಲ್ಕುಲೇಷನ್ಗಳನ್ನ ಐಟಿ ಅಧಿಕಾರಿಗಳು ಪರಿಶೀಲನೆ ಮಾಡ್ತಿರ್ತಾರೆ. 2017ರಲ್ಲಿ ರಾಜ್ಕುಮಾರ ಅಂಜನಿ ಪುತ್ರ ಸಿನಿಮಾಗಳು ಸೂಪರ್ ಹಿಟ್ ಆಗಿತ್ತು 2017ರಲ್ಲಿ. ಆದ್ರೆ ಇದಕ್ಕೆ ಬಂಡವಾಳ ಹಾಕಿದ್ದೆಷ್ಟು, ಏನಾಯ್ತು ಅದರ ಲೆಕ್ಕಗಳು? ಹಾಗಾಗಿನೇ ಹೇಳೋದು, 2-3 ದಿನಗಳಲ್ಲಿ, ಒಂದು 5 ದಿನದಲ್ಲಿ, ಒಂದು ವಾರದಲ್ಲಿ ಐಟಿ ಅಧಿಕಾರಿಗಳು ದಾಳಿ ಮಾಡಕ್ಕಾಗಲ್ಲ. ಸುಮಾರು ದಿನಗಳಿಂದ ಅದರ ಬಗ್ಗೆ ಪರಿಶೀಲನೆ ನಡೆಸ್ತಾ ಇರ್ತಾರೆ, ದಾಖಲೆಗಳನ್ನ ಪಡ್ಕೊಳ್ತಾ ಇರ್ತಾರೆ. ಟ್ಯಾಕ್ಸ್ ಎಷ್ಟು ಕಟ್ಟಿದ್ದಾರೆ, ಆ ಚಿತ್ರ ಬಜೆಟ್ ಎಷ್ಟಿತ್ತು, ಬಂದಿರೋ ಲಾಭ ಎಷ್ಟು, ಅದಕ್ಕೆ ಟ್ಯಾಕ್ಸ್ ಎಷ್ಟು ಕಟ್ಟಿದ್ದಾರೆ, ಏನಾದ್ರೂ ವಂಚನೆ ನಡೆದಿದೆಯಾ, ಇಂಥ ಅನುಮಾನಗಳ ಇರುತ್ತೆ, ಅಂಥ ಆರೋಪಗಳು ಬಂದಿರುತ್ತೆ. ಆ ಆರೋಪದ ಆಧಾರದ ಮೇಲೆ ದಾಖಲೆಗಳನ್ನ ಸಂಗ್ರಹಿಸಿಕೊಂಡಿರ್ತಾರೆ. ಆ ದಾಖಲೆಗಳ ಆಧಾರದ ಮೇಲೆ ಪರಿಶೀಲನೆಗೋಸ್ಕರ ಈ ದಾಳಿಯನ್ನು ನಡೆಸಿರ್ತಾರೆ. ಈ ವರ್ಷ ತೆರೆ ಕಾಣಲು ಸಿದ್ಧಗೊಂಡಿದೆ ನಟ ಸಾರ್ವಭೌಮ. ಹಾಗಿದ್ದಾಗ ಈ ಅನುಮಾನಗಳ ವಿಚಾರದಲ್ಲಿನೇ ಇವೆಲ್ಲವೂ ಕೂಡ ನಡೀತಾ ಇದೆ. ಹೊಸದಾಗಿ ಏನ್ ಆಗ್ತಾ ಇದೆ, ಏನಿಲ್ಲ ಅನ್ನೋದು. ಎಸ್, ಇದಿಷ್ಟು ನಿಮಗೆ ಶಿವಣ್ಣ ಮತ್ತು ಪುನೀತ್ ರಾಜ್ಕುಮಾರ್ ಅವರ ವಿಚಾರವನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಎಸ್, ಪುನೀತ್ ರಾಜ್ಕುಮಾರ್ ಅವರ ನಿವಾಸದ ಮೇಲೆ ಇವತ್ತು ದಾಳಿ ನಡೀತು, ಐಟಿ ದಾಳಿ ನಡೀತು. ಐಟಿ ದಾಳಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿಮಗೊಂದಿಷ್ಟು ಮಾಹಿತಿಯನ್ನ ಕೂಡ ಕೊಡ್ತಾ ಇದ್ವಿ. ಶಿವಣ್ಣ ಅವರ ನಿವಾಸದ ಮೇಲೂ ಕೂಡ ದಾಳಿ ನಡೆಯೋಕೆ ಕಾರಣ ಏನು? ಈಗಾಗಲೇ ಸುದೀಪ್ ಅವರು ಕೂಡ ಒಂದು ಮಾತನ್ನ ಕೂಡ ಹೇಳಿದ್ರು. ಸುದೀಪ್ ಅವರು ಸ್ಪಷ್ಟವಾಗಿ ಹೇಳ್ತಾರೆ, 3 ವಿಚಾರಕ್ಕೆ ಸಂಬಂಧಪಟ್ಟಂತೆ, 3 ಚಿತ್ರಗಳಿಗೆ ಸಂಬಂಧಪಟ್ಟಂತೆ ಇದು ದಾಳಿಯಾಗಿದೆ ಅಂತ ಹೇಳಿ. ಹಾಗಾಗಿ ಒಂದು ತನಿಖೆಯನ್ನ ಮಾಡಬೇಕಾದಂತ ಸಂದರ್ಭದಲ್ಲಿ ಐಟಿ ಅಧಿಕಾರಿಗಳು ಆ ತನಿಖೆಗೆ ಅಗತ್ಯವಾಗಿರುವಂತಹ ಬೇರೆ ಬೇರೆ ಮಾರ್ಗಗಳು ಯಾವುದಿರುತ್ತೆ ಅಲ್ಲೆಲ್ಲವನ್ನ ಕೂಡ ಪರಿಶೀಲನೆ ಮಾಡ್ತಾರೆ. ಹಿಂದೆ ನೀವು ಗಮನಿಸಬಹುದು, ಒಬ್ಬ ರಾಜಕಾರಣಿಯ ವಿಚಾರದಲ್ಲಿ ಐಟಿ ದಾಳಿ ನಡೆದಂತ ಸಂದರ್ಭದಲ್ಲೇ ಅವರಿಗೆ ಆಪ್ತರು, ಅವರ ಸಂಬಂಧಿಕರು, ಅವರ ಇನ್ನಷ್ಟು ಸಂಬಂಧಿಕರು ಆ ಎಲ್ಲಾ ಮೂಲಗಳಿಂದಲೂ ಕೂಡ ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ರು. ಹಾಗೆ ಇಲ್ಲೂ ಕೂಡ ಒಂದು ಚಿತ್ರ, ಅದರ ಸುತ್ತ ಐಟಿ ಅನ್ನೋ ನಿಟ್ಟಿನಲ್ಲಿ